ಕೇರಳದಲ್ಲಿ ಕಾಂಗ್ರೆಸ್ ಪ್ರಮುಖರೊಬ್ಬರು ಚಲನಚಿತ್ರರಂಗದಲ್ಲಿ ಹೇಗೆ ಲೈಂಗಿಕ ಹಗರಣ ನಡೆಯುತ್ತದೆಯೋ ಅದೇ ರೀತಿಯ ಪರಿಸ್ಥಿತಿ ಕೇರಳ ಕಾಂಗ್ರೆಸ್ನಲ್ಲಿಯೂ ಇದೆ ಅಂತ ಹೇಳಿರೋದನ್ನ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಪ್ರಸ್ತಾಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ರಾಜಕೀಯ ಪಕ್ಷವೊಂದು ಈ ರೀತಿಯ ಪರಿಸ್ಥಿತಿ ಉದ್ಭವಿಸಿರೋದು ದುರಂತ ಅಂತ ಹೇಳಿದ್ರು. ಬೇರೆ ರಾಜಕೀಯ ಪಕ್ಷಗಳಲ್ಲೂ ಈ ರೀತಿಯ ಪರಿಸ್ಥಿತಿ ಇದೆಯಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಯಾವ ಪಕ್ಷದಲ್ಲಿ ಇಂತಹ ಪರಿಸ್ಥಿತಿ ಇದ್ದರೂ ತಪ್ಪೆ. ಮಹಿಳೆಯರು ರಾಜಕೀಯ ಕ್ಷೇತ್ರಕ್ಕೆ ಬರಲು ಯೋಚಿಸುವಂತಾಗಿದೆ. ರಾಜಕೀಯ ಕ್ಷೇತ್ರ ಅಂದ್ರೆ ಸೇವಾ ಕ್ಷೇತ್ರ, ಅಲ್ಲಿಯೂ ಕೆಲಸ ಮಾಡಲು ಮಹಿಳೆಯರು ಯೋಚಿಸುವಂತಾಗಿರೋದು ಸರಿಯಲ್ಲ ಅಂತ ಹೇಳಿದರು. ಹೇಗೆ ಸುಸಂಸ್ಕೃತ ಮಂತನದಿಂದ ಹೆಣ್ಮಕ್ಳು ರಾಜಕಾರಣಕ್ಕೆ ಬರಕ್ಕೆ ಸಾಧ್ಯವೋ ಇಲ್ಲೋ ಅಂತ ಯೋಚನೆ ಮಾಡುವಂತ ಸ್ಥಿತಿ. ಕೇರಳ ಕಾಂಗ್ರೆಸ್ನಲ್ಲೂ ಚಿತ್ರರಂಗದ ರೀತಿ ಕೈ ನಾಯಕಿ, ಹಿರಿಯರ ಜೊತೆ ಸಹಕರಿಸಿದಷ್ಟೇ ಒಳ್ಳೆಯ ಹುದ್ದೆ. ಹಿರಿಯರ ಜೊತೆ ಸಹಕರಿಸಿದರಷ್ಟೇ ಒಳ್ಳೆಯ ಹುದ್ದೆ. ಸಿಮಿ ಒಬ್ಬ ಕಾಂಗ್ರೆಸ್ ನಾಯಕಿ. ಮತ್ತೊಂದು ಮಾತು ಅವರು ಹೇಳ್ತಾ ಇದ್ದಾರೆ, ಕೇರಳ ಚಿತ್ರರಂಗವನ್ನು ತಲ್ಲಣಗೊಳಿಸುವ ರೀತಿ ಕೇವಲ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಕೇವಲ ಕಾಂಗ್ರೆಸ್ ಘಟಕದಲ್ಲೂ ದೊಡ್ಡದಾಗಿ ನಡೆಯುತ್ತಿದೆ ಎಂದು ಸ್ವತಃ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದ ಸದಸ್ಯೆ, ಪಕ್ಷದ ಹಿರಿಯ ನಾಯಕಿ ಸಿಮಿ ರೋಸ್ ಬೆಲ್ ಜಾನ್ ಗಂಭೀರ ಆರೋಪ ಮಾಡಿದ್ದಾರೆ. ಇದು ನನ್ನ ಒಬ್ಬಳದೇ ಅಭಿಪ್ರಾಯ ಅಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮಹಿಳಾ ನಾಯಕರುಗಳಿಗೂ ಕೂಡ ಈ ಪರಿಸ್ಥಿತಿ ಬಂದಿದೆ. ಹೆಂಗ್ರಿ ಸುಸಂಸ್ಕೃತ ಮನೆ ಹೆಣ್ಮಕ್ಳನ್ನ ರಾಜಕಾರಣಕ್ಕೆ ಕಳಿಸೋದು? ಇಲ್ಲ, ಆ ಹೆಣ್ಮಕ್ಳು ಯೋಚನೆ ಮಾಡಬೇಕು, ನಾ ರಾಜಕೀಯಕ್ಕೆ ಹೋಗ್ಬೇಕು ಬೇಡ ಅಂತ. ಇಲ್ಲ, ಅವ್ರ ಅಪ್ಪ ಅಮ್ಮ ಹೇಳಬೇಕು ನೀನು ಹೋಗಬೇಡ ಅಂತ. ಇಲ್ಲ, ಸಮಾಜ ಒಪ್ಕೊಳ್ಳಲ್ಲ. ಸ್ಥಾನಮಾನ ಪಡಿಬೇಕು ಅಂತಂದಾಗ ಹಿರಿಯ ನಾಯಕರುಗಳ ಜೊತೆಗೆ ಸಂಬಂಧ ಇಟ್ಕೊಂಡ್ರೆ ಮಾತ್ರ ಸ್ಥಾನಮಾನ ಅನ್ನೋಂಥ ಪರಿಸ್ಥಿತಿ ಈ ದೇಶದಲ್ಲಿ. ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟರಂಥ ದೇಶ. ಹೆಣ್ಣಿಗೆ ಇರೋಂಥ ಪಾವಿತ್ರತೆ, ಹೆಣ್ಣಿಗೋಸ್ಕರನೇ ನಾವು ಗೌರವ ಕೊಡ್ತಾ ಇದ್ದೀವಿ. ಪಾವಿತ್ರತೆಗೋಸ್ಕರನೇ, ಅವಳ ಶೀಲದ ಬಗ್ಗೆನೇ ಗೌರವ ಕೊಡ್ತಾ ಇರೋಂಥ ದೇಶ ಭಾರತ. ಇಷ್ಟು ನೊಂದು ಹೇಳ್ತಿರ್ಬೇಕಾದ್ರೆ ಬಗ್ಗೆ ಕ್ರಮ ತಗೊಂಡಿದ್ದೇನು? ಅವಳ ಪಾರ್ಟಿಯಿಂದ ಡಿಸ್ಮಿಸ್ಸು. ಅವ್ರು ಎಂಕ್ವೈರಿನಾರ ಮಾಡಿದ್ರ ಯಾರ್ಯಾರು ಈ ರೀತಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ? ನಾನು ಆ ಸಿಮಿ ಒಬ್ಬಳ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಇವತ್ತು ಕೇರಳದಲ್ಲಿ ನಡೆದಿರಂತೂ ಬೇರೆ ಬೇರೆ ರಾಜ್ಯಗಳು ನಾಳೆ ಆಗ್ಬೋದು, ಆಗ್ತಾನೂ ಇರಬಹುದು. ಇದನ್ನ ರಾಜಕಾರಣಿಗಳು ತನ್ನ ತಂಗಿಗೋ ತನ್ನ ಮಗಳಿಗೋ ಈ ಸ್ಥಿತಿ ಬಂದರೆ ಹೇಗೆ ಅನ್ನೋದನ್ನ ಯೋಚನೆ ಮಾಡೋಂಥ ಪರಿಸ್ಥಿತಿ ಇದು. ಕುಟುಂಬಗಳನ್ನು ನಾಶ ಮಾಡುತ್ತಿದ್ದು. ಅಕಸ್ಮಾತ್ ಒಂದು ಸ್ಥಾನಮಾನಕ್ಕೆ ಒಬ್ಬ ಹೆಣ್ಮಗಳು ಸಹಕಾರ ಕೊಟ್ಟಿದ್ಲು ಅಂತ ಅನ್ಕೊಳ್ಳಿ, ನಾಳೆ ಅವಳು ಗಂಡಂಗೋ ತಂದೆಗೋ ಗೊತ್ತಾದ್ರೆ ಕತೆ ಏನು? ಎಷ್ಟು ಜನ ಹೆಣ್ಮಕ್ಳು ಈ ಸಿಮಿ ರೂಪದಲ್ಲಿ ಬಹಿರಂಗವಾಗಿ ಹೇಳ್ಕೊಳಕ್ಕೆ ತಯಾರಿದ್ದಾರೆ? ಚಿತ್ರರಂಗದ ಹೆಣ್ಮಕ್ಳಂತೂ ಪಾಪ ಬಾಯಿ ಬಿಟ್ಟೆ ಹೇಳ್ಕೊಂತೀರ. ಅನೇಕ ಹೆಣ್ಮಕ್ಳು ಹೇಳಿದ್ದು ನಾನು ಪತ್ರಿಕೆಗಳು ಓದ್ತಾ ಇದ್ದೆ. ರಾಜಕಾರಣದ ಇಷ್ಟು ಬಹಿರಂಗವಾಗಿ ಬರ್ತಾ ಇರೋದು ಮೊದಲನೇದು ನನಗೆ ಗೊತ್ತಿರೋ ಪ್ರಕಾರ. ರಾಜಕಾರಣ ಅಂದ್ರೆ ಸೇವಾ ಕ್ಷೇತ್ರ, ಸಮಾಜ ಸೇವಾ ಕ್ಷೇತ್ರ. ಸಮಾಜ ಸೇವೆಗೋಸ್ಕರ ಅನೇಕರು ಮುಂದೆ ಬಂದಿದ್ದಾರೆ, ಸಮಾಜ ಸೇವೆ ಮಾಡಿದರೆ. ಆ ಹೆಣ್ಮಕ್ಳೆಲ್ಲರೂ ಕೂಡ ನಾವು ತಾಯಿ ಸ್ಥಾನದಲ್ಲಿಟ್ಟು ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ, ಇವತ್ತಿಗೂ ಕೊಡ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದೊಂದು ಈ ಘಟನೆ ಬಗ್ಗೆ ಕಣ್ಣಿಗೆ ತರಿಸಂತ ಘಟನೆ ಇದು. ಅನೇಕ ಹೆಣ್ಮಕ್ಳು ನಿಜಕ್ಕೂ ಕೂಡ ಬಹಳ ಸ್ವಾಭಿಮಾನದ ರಾಜಕಾರಣ ಮಾಡ್ತಾ ಇದ್ದಾರೆ. ಚಾರಿತ್ರ್ಯದ ಬಗ್ಗೆ ಯಾರು ಬಂದರೆ ಹುಷಾರ್ ಅಂತ ಹೇಳದಂಥ ಘಟನೆಗಳು ಇದ್ದಾವೆ. ಆದರೆ ಆಸೆ ಪಟ್ಟು ತನಗೊಂದು ಸ್ಥಾನಮಾನಕ್ಕೋಸ್ಕರ ಸಹಕಾರ ಕೊಡಲಿಲ್ಲ ಅಂದರೆ ಕಷ್ಟ ಅನ್ನೋಂಥ ಭಾವನೆಯನ್ನು ಈ ಹೆಣ್ಮಗಳು ಬಾಯಿ ಬಿಟ್ಟು ಹೇಳ್ತಾ ಇರೋಂಥ ಸಂದರ್ಭದಲ್ಲೂ ಕೂಡ ರಾಕ್ಷಸಿ ಪ್ರವೃತ್ತದ ರಾಜಕಾರಣಿಗಳು ಇದ್ರ ಬಗ್ಗೆ ಗಮನ ಕೊಡಲೇಬೇಕು. ಮತ್ತು ಆಯಾ ಪಕ್ಷದ ಹಿರಿಯರು ಇದನ್ನು ಗಮನಿಸಬೇಕು.
ಮತ್ತು ಆ ಹೆಣ್ಮಕ್ಳು ಕೂಡ ಯಾವುದೇ ಕಾರಣಕ್ಕೂ ಇಂಥ ದಂಧೆಗೆ ನಾನು ಇಳಿಬಾರ್ದು, ನಾನು ಒಪ್ಪಿಬಿಡುದು, ಅವ್ರ ತಂದೆ ತಾಯಿ ಮನೆ ಹಿರಿಯರು ಈ ಕಡೆ ಗಮನಿಸಬೇಕು ಅಂತ ಭಾರತ ಆದ ತಕ್ಷಣ ಸ್ವಾಭಾವಿಕವಾಗಿ ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರೋಂಥ ದೇಶ. ನಾನು ವಿದೇಶದ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಆದ್ರೆ ಇದು ಎಲ್ಲ ರಾಜಕಾರಣಿಗಳು, ಗಂಡಸ ರಾಜಕಾರಣಿಗಳು, ಹೆಣ್ಮಕ್ಳ ರಾಜಕಾರಣಿಗಳಿಗೂ ಕೂಡ ಇದು ಒಂದು ಕಣ್ತರಿಸಂತ ಒಂದು ಘಟನೆ ಇದೆ. ಇದನ್ನ ಈ ಸಿಮಿ ರೂಪದಲ್ಲಿ ಧೈರ್ಯದಿಂದ ಹೊರಗೆ ಬಂದು ಹೇಳ್ತಾ ಹೆಣ್ಮಕ್ಳು ಈ ಸಮಾಜದಲ್ಲಿ ಬಹಳ